ಇವತ್ತಿನ ದಿವಸ ಭರವಸೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇದೇ ನಮ್ದು ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಂಡು ಗಡುವು ಏನು ಕೊಟ್ಟಿದ್ದೀವಲ್ಲ, 5ನೇ ತಾರೀಕಿಗೆ ನಾವು ಏನೊಂದು ಮೋರ್ಚಾ ಮಾಡ್ತೀವಿ ಸಂಭಾಜಿ ವೃತ್ತದಿಂದ ಹೇಳ್ಕೊಂಡು ಸ್ಟೇಟ್ ಆಫೀಸ್ವರೆಗೆ ಅಂತೇಳಿ, ಅದಕ್ಕಿಂತ ಮುಂಚೆ ನಿಮ್ಗೆ ಮೋರ್ಚಾ ಮಾಡೋ ಸಂದರ್ಭ ಬರದ ಹಾಗೆ ನಾವು ಪ್ರಯತ್ನ ಮಾಡಿ ಈ ಒಂದು ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ತೀನಿ ಅಂತ ತಿಳ್ಕೊಂಡು ಕೂಡ ಇವತ್ತಿನ ದಿವಸ ಒಂದು ಭರವಸೆ ಕೊಟ್ಟಿದ್ದಾರೆ. ಅದನ್ನು ಭರವಸೆ ಅವ್ರ ಮೇಲೆ ಇಟ್ಟಿದ್ದೇವೆ. ಅವರು ಏನೋ ಒಂದು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಹಾಗೂ ಕನ್ಸರ್ನ್ ಏನು ಮಿನಿಸ್ಟರ್ಸ್ ಇದ್ದಾರೆ ಅದ್ರ ಜೊತೆಗೆ ಒಂದು ಮೀಟಿಂಗ್ ಎಲ್ಲ ಮಾಡಿ ಒಂದು ತೀರ್ಮಾನ ಕೈಗೊಂಡು ಒಳ್ಳೆಯ ಒಂದು ಏನಾದರೂ ನಿಮಗೆ ಹೋರಾಟಕ್ಕೆ ಜಯ ಸಿಗ್ಬೋದು ಅನ್ನೋದು ಒಂದು ಭರವಸೆ ಇದೇ ರೀತಿಯವರು ಮಾತನಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಈಗ ಬೆಳಗಾವಿಯಲ್ಲಿ 18 MLAಗಳು, 2 ಮಿನಿಸ್ಟರ್ಗಳು ಮತ್ತು 2 MP ಗಳಿದ್ದಾರೆ. ಇದರಲ್ಲಿ ಬಾಯಿ ಎತ್ತದಿದ್ದವ್ರು ಎಷ್ಟು ಜನ? ಒಂದು ರಾಜೇಶ್ ಶೆಟ್ಟರ್ ಅವರು ಅವತ್ತಿನ ದಿವಸ ಬೆಂಬಲ ತೋರಿಸಿದ್ರು, ಜಗದೀಶ್ ಶೆಟ್ಟರ್ ಅವರು ಬೆಂಬಲ ತೋರಿಸಿದ್ರು, ಇದನ್ನು ನೀರನ್ನು ಒಯ್ಯೋ ಕೊಡಬೇಡಿ ಅಂತೇಳಿ. ಮಾನ್ಯ ಜಿಲ್ಲಾ ಪಾಲಕ ಮಂತ್ರಿಗಳು ಕೂಡ ಅವರು ಅದ್ರ ಬಗ್ಗೆ ಹೇಳಿದ್ರು, ನಮಗೆ ಗೊತ್ತಿಲ್ಲದೇ ಮಾಡಿದ್ದಾರೆ ಅಂತೇಳಿ. ಈ ರೀತಿ ಬಾಯಿಂದ ಮಾತು ಬಿಟ್ಟವ್ರು ಬರೀ 3 ಜನ ಮಾತ್ರ, ಬಾಕಿ ಯಾರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ವಿಷಯ ಕೂಡ ಇದನ್ನ ಎತ್ತಲ್ಲ. ಯಾಕಂದರೆ ನಾಳೆ ಬರುವಂಥ ತಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿರುವಂಥ ಪ್ರತಿಯೊಂದು ಜನರಿಗೆ, ಮಕ್ಕಳಿಗೆ ಇರುವಂಥ ಸಿಟಿಸನ್ಸ್ಗೆ ಏನು ಅವ್ರ ಬಗ್ಗೆ ಕಾಳಜಿ ಇರುವ, ಇವ್ರಿಗೆ ಕಾಳಜಿ ಇತ್ತಂತಂದರೆ ಇವ್ರು ಇದ್ರ ಬಗ್ಗೆ ಬಂದು ಮಾತಾಡ್ತಾ ಇದ್ರು. ಇವ್ರು ಯಾಕೆ ಮಾತಾಡ್ತಾ ಇಲ್ಲ ಅಂದರೆ ನಮಗೆಲ್ಲ ಬೇಜಾರು ಅನಿಸ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಾಲಿಸರ್ ಒಂದು ಮಾತು ಹೇಳ್ತಾರೆ. ಈಗ ಅವರಂತರೂ ನಾವು ನೀರಾವರಿ ಇಲಾಖೆಯಿಂದ ಪರ್ಮಿಷನ್ ತೊಗೊಂಡಂತಾರೆ. ಖರೆ ಸ್ವತಃ ಕೈಗಾರಿಕೆ ಇರಿಗೇಷನ್ ಮಿನಿಸ್ಟರ್ ಅಂತಾರೆ ನಾವು ಇದ್ರ ಬಗ್ಗೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿಲ್ಲ, ಟೆಂಡರ್ ಆಗಿಲ್ಲ ಅಂತಾರೆ. ಬಟ್ ಟೆಂಡರ್ ಆಗಿದ್ದ ವರ್ಕ್ ಹೆಂಗೆ ಸ್ಟಾರ್ಟ್ ಆಯ್ತು ಅದು ನಮ್ಮ ಒಂದು ಪ್ರಶ್ನೆ. ಆಮೇಲೆ ಇವ್ರು ಎಲ್ಲ ಕಡೆ ಹಗ್ಗ ತಕೊಂಡು ಹೊಂಟಾರಿ ಎಲ್ಲ ಪ್ರತಿಯೊಂದು ಹೊಲದಾಗ. ಅಲ್ಲಿ ತಹಶೀಲ್ದಾರ್ ಜವಾಬ್ದಾರಿ ಅದು ಈ ಥರ ಕೆಲಸ ಆಗೋದು. ಇದಕ್ಕೆ ಎಲ್ಲ ಥರ NOC ಅದಾವ ಇಲ್ಲ, ಆ ಕಾಂಟ್ರಾಕ್ಟರ್ ಕಡೆ ಇರುವಂಥ NOCಗಳು ಅದಾವ, ಅವ್ರು ಚೆಕ್ ಮಾಡಬೇಕು. ತಹಶೀಲ್ದಾರ್ಗಳು ತಾವು ಕೆಲಸ ಮಾಡೋದು ಫೇಲ್ ಆಗ್ಯಾರ, ಅವ್ರು NOCಗಳು ಚೆಕ್ ಮಾಡಿಲ್ಲ. ಈಗೂ ನಾವು ಹೇಳ್ಬಿಟ್ಟು DC ಅವ್ರು ಅಂತಾರು ನಮ್ಗೆ 3 ದಿವಸ ಟೈಮ್ ಕೊಡ್ರಿ, ನಾವೆಲ್ಲ ಚೆಕ್ ಮಾಡ್ತೇವೆ. ಈಗ ನಾವು ಹೋರಾಟ ಮಾಡಿಕೊಂಡು ಇಲ್ಲಿದಾಗ ಬಂದು ಕೇಳೋದಕ್ಕೆ ಅವ್ರು ಇವ್ರಾಗ ಗಪ್ಪಂತಾರೆ ನಾವು ಪ್ರಶ್ನೆ ಮಾಡ್ತೀವಿ. ಯಾಕಂದ್ರೆ ಇವತ್ತು ನಾವು ಕೇಳುವವರೆಗೆ ಅಂದರೆ ಇವ್ರು ಯಾರು ಬೇಕಾದ್ರೂ ಬಂದು ಏನು ಬೇಕಾದ್ರೆ ಡಿಗ್ಗಿ ಮಾಡ್ಬೋದು. ಈಗ ಮಹಾನಗರ ಪಾಲಿಕೆ, ಬೆಳಗಾವಿ ಮಹಾನಗರ ಪಾಲಿಕೆ ಲಿಮಿಟ್ದಾಗ ರಿಲಯನ್ಸ್ದವ್ರು ಬಂದು ಎಲ್ಲ ಕಡೆ ಹಡ್ಡಿ ಕೇಬಲ್ ಹಾಕೊಂಡು ಹೋದ್ರು, ಇನ್ನೂರಿಗೆ ಪರ್ಮಿಷನ್ ಇಲ್ಲ. ಸೊ ಈ ಥರ ಇದು ಅವ್ರ ನೆಗ್ಲಿಜೆನ್ಸ್ ಸಂಬಂಧ ನಾವು ಸಫರ್ ಆಗತ್ತೀವಿ. ಆಮೇಲೆ ಮುಖ್ಯವಾಗಿ ಈ ಹೋರಾಟ ಬರೇ ಕುಡಿಯುವ ನೀರಿನ ಹೋರಾಟ ಅಷ್ಟಲ್ಲ. ಇವತ್ತು ಬೆಳಗಾವಿ ಜಿಲ್ಲೆಗೆ ಭಾಳಷ್ಟು ವಿಷಯನಾಗ ಅನ್ಯಾಯ ಆಗ್ಕೊತ ಬಂದಿದೆ. ಇವತ್ತು ಕೈಗಾರಿಕೆ ವಿಷಯ ಇರ್ಬೋದು, ಉದ್ಯೋಗಾವಕಾಶ ವಿಷಯ ಇರ್ಬೋದು, ಆಮೇಲೆ ಹೊಸ ಉದ್ಯಮಿಗಳಿಗೆ ಸಿಗುವಂಥ ಅವಕಾಶವಿರ್ಬೋದು. ಇವತ್ತು ನಮ್ಮ ಯುವಕರು ಇಲ್ಲಿ ಸಾಲಿ ಕಲಿತು ಹೊರ ರಾಜ್ಯಕ್ಕೆ ಅಥವಾ ಬೆಂಗಳೂರಿಗೆ ಪುನಃ ಹೊಂಟಾರ. ಇಲ್ಲಿ ಬರುವಂಥ ಏನು ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಏನು ಯೋಜನೆಗಳದಾವ ಅವು ಇಲ್ಲಿ ಬರ್ತಾ ಇಲ್ಲ. ಅಂದ್ರೆ ಪ್ರತಿಯೊಂದಕ್ಕೂ ನಾವು ಒಂಥರ ಒಂದು ಕಾಲನಿ ಆಗಿಬಿಟ್ಟೇವೆ ನಾವು. ಅಂದ್ರೆ ಇವಾಗ ಬೇರೆ ಜಿಲ್ಲೆದವ್ರಿಗೆ ಅವ್ರಿಗೆಲ್ಲ ಅವಕಾಶವಾಗಿ ಕೊಟ್ಟ ನಮ್ಮ ಮಂದಿ ಆಗ ಕೆಲಸ ಮಾಡಿದ್ರು ಸಿಚುವೇಶನ್ ನಿರ್ಮಾಣ ಆಗುತ್ತೆ. ಅದಕ್ಕೆ ಬರೀ ಇದು ನೀರಿನ ಹೋರಾಟ ಅಲ್ಲ, ಇದರಿಂದ ನಮಗೆ ಬರೀ ಕುಡಿ ನೀರಿನ ಅಷ್ಟೇ ಸಮಸ್ಯೆ ಅಲ್ಲ, ಇದರಿಂದ ಮುಂದೆ ಉದ್ಯೋಗ ಅವಕಾಶಗಳು ಪೆಟ್ಟು ಬಿಡುತ್ತೆ. ಯಾಕಂದ್ರೆ ಈಗ ನೋಡ್ರಿ, ಅವರು ಧಾರವಾಡದ ಕೈಗಾರಿಕೆ ಪ್ರದೇಶಗಳಿಗೆ ನೀರು ಕೊಡ್ತೀವಿ ಅಂತಾರೆ. ಬೆಳಗಾವಿ ನಗರನಾಗ ಇರುವಂಥ KIDB ಮತ್ತು KSSIDC ಅಂದ್ರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟು ಮತ್ತು ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್, ಎರಡು ಬೇರೆ ಬೇರೆ ಸಂಸ್ಥೆಗಳ ಮುಖಾಂತರ ಏನು ಕೈಗಾರಿಕೆ ಪ್ರದೇಶಗಳದಾವ ಅಲ್ಲಿಯ ನೀರಿನ ವ್ಯವಸ್ಥೆ ಇಲ್ಲ. ಇವತ್ತು ಉದ್ಯಮ ಭಾಗ ಮಚ್ಚೆ ಮತ್ತು ಹೊನಗಾನಾಗ ಅವ್ರ ಪಾಪ ಟ್ಯಾಂಕರ್ ನೀರು ತರಿಸ್ತಾರೆ. ಹೀಗಾಗಿ ಭಾಳಷ್ಟು ಕಡೆ ನೀರಿನ ರಿಕ್ವೈರ್ಮೆಂಟ್ ಜಾಸ್ತಿ ಇದ್ದಾಗ ಅವು ಫ್ಯಾಕ್ಟ್ರಿಗಳು ನಡೆಯೋದಿಲ್ಲ. ಯಾಕಂದ್ರೆ ಬಂದ್ಬಿಡ್ತಕ್ಕಂಥ ಅಷ್ಟು ನೀರು ಅವ್ರಿಗೆ ಪೂರೈಕೆ ಮಾಡೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಮ್ದು ಏನು ಅಲೋಕೇಶನ್ ಐತಿ ಆ ಅಲೋಕೇಶನ್ ಪ್ರಕಾರ ನಮ್ಮ ಜಿಲ್ಲೆಗೆ ಪೈಲ ನಮ್ಮ ಹಕ್ಕೈತಿ. ಇಲ್ಲಿಂದ ಈ ಕ್ಯಾಚ್ಮೆಂಟ್ ಏರಿಯಾ ಅಂದ್ರೆ ನಮ್ಗೆ ಇರುವಂಥ ಕ್ಯಾಚ್ಮೆಂಟ್ ಏರಿಯಾ ಅಂದ್ರೆ ನೀರು ಬರ್ತದೆ. ಅವಾಗ ನಮ್ಮ ನೀರು ಪೂರೈಕೆ ಆಗಿ ಆಮೇಲೆ 2013ದಾಗ ಏನು ಟ್ರಿಬ್ಯುನಲ್ ಒಂದು ಏನು ಆರ್ಡರ್ ಆದ್ರಿ, ಅದ್ರ ಬಗ್ಗೆ ಏನು MB ಪಾಟೀಲ್ ಸರ್ ಅವರು ಯಾರೋ ಒಬ್ರು ಅಡ್ವೈಸರ್ ಅದಾರ, ಅವರು ಮಿಸ್ಗೈಡ್ ಮಾಡ್ಯಾರ. ಅವರು ಎಲ್ಲ ಕಡೆ ಮಿಸ್ಗೈಡ್ ಮಾಡ್ಕೊತ ಹೊಂಟಾರ. ಇನ್ನು ಅವ್ರು ಏನು ಅಡ್ವೈಸರು ಯಾವ ಇಂಡಸ್ಟ್ರಿ ಪರವಾಗಿದಾರ ನಮ್ಗೆ ಗೊತ್ತಿಲ್ಲ. ಅವರು ಮಿಸ್ಗೈಡ್ ಮಾಡ್ಕೊತ ಹೊಂಟಾರ. ಅವರು ಕೌಂಟರ್ ಮಾಡ್ತೇವೆ ನಾವು. ಯಾಕಂದ್ರೆ ಯಾವ ಬೇಸಿಸ್ ಮೇಲೆ ಅಂದ್ರೆ ಈ ಉದಾಹರಣೆ ನೋಡ್ರಿ, ಈಗ ಮಾರ್ಚ್ ತಿಂಗಳ, ಫೆಬ್ರವರಿ ತಿಂಗಳ ಈ ಹಿಡಿಕಲ್ ಜಲಾಶಯನಾಗ ನೀರೇ ಇಲ್ಲ. ಈಗ ಇವನ್ ಬ್ಯಾಕ್ ವಾಟರ್ನಾಗೂ ನೀರು ಕಡಿಮೆ ಐತಿ. ಅಂಥ ಸಿಚುವೇಶನ್ನಾಗ ನೀವು ಹೆಂಗೆ ಅಲೋಕೇಶನ್ ಮಾಡ್ತೀರಿ, ಏನು ಅಲೋಕೇಶನ್ ಮಾಡ್ತೀರಿ, ಯಾವ ಬೇಸಿಸ್, ಯಾವ ತಿಂಗಳನಾಗ ಎಷ್ಟು ನೀರು ಇದ್ದಾಗ ಎಷ್ಟು ನೀವು ನೀರು ಹಂಚ್ತೀರಿ ಕೃಷಿಗೆ, ಕುಡಿಯುವ ನೀರಿಗೆ ಮತ್ತು ಕೈಗಾರಿಕೆಗೆ, ಅದ್ರ ಬಗ್ಗೆ ಕ್ಲಿಯರ್ ಕಟ್ಟು ಕ್ಯಾಲ್ಕುಲೇಷನ್ ಆಗಲಿ ಟೇಬಲ್ ಇಲ್ಲ. ಅದಕ್ಕೆ ಇದ್ರ ಬಗ್ಗೆನೂ ನಾವು ಸರ್ಕಾರ ಒಂದು ಸರಿಯಾದ ಒಂದು ಕ್ಯಾಲ್ಕುಲೇಷನ್ ಕೊಡಬೇಕು. ಒಮ್ಮೆ ಮಳೆ ಆಗ್ತೈತಿ, ಸಿಕ್ಕಾಪಟ್ಟಿ ನೀರು ಇರ್ತೈತಿ, ಅವಾಗ ಕೊಟ್ಟರೆ ಮಾತು ಬೇರೆ. ಈಗ ಕುಡಿಯಾಕ ನೀರಿಂದಾಗ ನೀವು ಬ್ಯಾರೆ ಕೊಟ್ಟರೆ ಅದು ಒಂಥರ ನಮ್ಗೆ ಅಡ್ಡೆ ಆಗ್ತೈತಿ. ಇದ್ರ ಸಂಬಂಧ ಪೈಲ ಆ ಕ್ಯಾಲ್ಕುಲೇಷನ್ ರೀವರ್ಕ್ ಮಾಡಬೇಕು. ಯಾಕಂದ್ರೆ 10 ವರ್ಷದಾಗ ಜನಸಂಖ್ಯೆ ಜಾಸ್ತಿ ಆಗಿದೆ. ಆಮೇಲೆ ಏನು ಕೇಂದ್ರ ಸರ್ಕಾರದ ಇದೇನು ಕುಡಿಯುವ ನೀರಿನ ಏನು ಯೋಜನೆ ಮಾಡ್ಯಾರ, ಅದರಿಂದ ಭಾಳಷ್ಟು ಕಡೆ ಮೊದಲೆಲ್ಲ ಅವರು ಅಲ್ಲೆಲ್ಲಿ ಆ ಹಳ್ಳಿಗಳನ್ನಾಗ ತಮ್ಮ ಬೋರ್ವೆಲ್ ಮುಖಾಂತರ ಬಾವಿ ಮುಖಾಂತರ ನೀರು ಪೂರೈಕೆ ಮಾಡ್ತಿದ್ರು. ಆದರೆ
ಈ ಹೊಸ ಏನು ಯೋಜನೆಗಳು ಆಗ್ಯಾವ ಅದರಿಂದ ಕ್ರಿಟಿಕಲ್ ಡ್ಯಾಮ್ ಮೇಲೆ ಅದ್ರ ನೀರಿನ ಯುಟಿಲೈಸೇಷನ್ ಮೇಲೆ ಭಾಳ ಭಾರ ಬಂದಿತ್ತು. ಅದಕ್ಕೆ ಅವನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಇನ್ನೊಮ್ಮೆ ಇದು ವಾಟರ್ ಡಿಸ್ಟ್ರಿಬ್ಯೂಷನ್ ಅಲೋಕೇಶನ್ ಮತ್ತೆ ಮಾಡೋದಕ್ಕೆ ನಾವು ಮನವಿ ಮಾಡ್ತೀವಿ. ಏನು ಕಳೆದ 5 ಸುತ್ತಿನ ಮಾತುಕತೆಗಳು ಈಗಾಗಲೇ ಮುಗಿದಿದ್ದಾವೆ. ಅನೇಕ ರೈತ ಸಂಘಟನೆಗಳು, ಸಾಮಾಜಿಕ ಕಾರ್ಯಕರ್ತರು, ಮಹಾನಗರದ ಅನೇಕ ಮಾಜಿ ಪೌರರು, ಆಮೇಲೆ ಮಾಜಿ MLAಗಳು, ನಾನು ಅನೇಕ ಪ್ರಮುಖರು ಕೂಡ್ಕೊಂಡು ಈ ಜಲಾಶಯದ ನೀರು ತೊಂದರೆ ಆಗ್ತದೆ, ಮುಂದೆ ಬರ್ತಕ್ಕಂಥ ದಿವಸದೊಳಗೆ ಬೆಳಗಾವಿ ನಗರಕ್ಕೆ ಒಂದಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅನೇಕ ಇಂಡಸ್ಟ್ರಿಗಳಿಗೂ ಸಹಿತ ಮುಂದಿನ ಸಂದರ್ಭದಲ್ಲಿ ನೀರು ಕಡಿಮೆ ಬರ್ತದೆ ಅನ್ನೋದು ಇವತ್ತಿನ ಆಲೋಚನೆ ಮಾಡಾಕತ್ತೀವಿ. ಇದು ಸಾಮಾನ್ಯ ಜನ ಆಲೋಚನೆ ಮಾಡಾಕತ್ತಾರ. ಇವತ್ತು ಜನದ ಪ್ರತಿನಿಧಿಗಳು ಇದನ್ನು ಆಲೋಚನೆ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಖೇದ ಅದ ಇವತ್ತು. ಅದಕ್ಕೆ ಇವತ್ತು ಅನೇಕರು ಎಲ್ಲ ಮಾತಾಡಿದ್ದನ್ನು ತಾವು ಮಾಧ್ಯಮದವರೆಲ್ಲ ಕೇಳಿದರೆ ಒಳ್ಳೆ ನಾ ಅದನ್ನೇನು ರಿಪೀಟ್ ಮಾಡೋಂಗಿಲ್ಲ. ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮಾತನ್ನು ಇವತ್ತು ಹೇಳಿ ಬಂದಿದ್ದೇವೆ. ಅವರಿಗೆ ಕಳೆದ 3ನೇ ತಾರೀಕು ಅವರಿಗೆ ಭೇಟಿಯಾಗಿ ಒಂದು ಪತ್ರ ಕೊಟ್ಟಿದ್ವಿ. ನಾ 3 ದಿವಸದೊಳಗೆ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ಒಂದು ಮಾತನ್ನು ಹೇಳಿದರು, ಆಶ್ವಾಸನೆ ಕೊಟ್ಟಿದ್ದರು. ರೈತರ ಆಮೇಲೆ ಈ ಅನೇಕ ನಗರದ ಪ್ರಮುಖರೆಲ್ಲ ಕೂತ್ಕೊಂಡು DC ಆಫೀಸ್ ಮುಂದೆ ಕೂತಾಗ ಹೊಳ್ಳಿ ವಾಪಸ್ ಬಂದು ಎಲ್ಲೋ ಬೇರೆ ಕಡೆ ತಮ್ಮ ಕಾರ್ಯಕ್ರಮದ ಇದನ್ನಿದ್ರು ಕೂಡ ನೀವೇ ಬರಬೇಕಂತ ಹಠ ಊರಿದಾಗ ಹೊಳ್ಳಿ ವಾಪಸ್ ಬಂದು ಒಂದು ಮಾತನ್ನು ಕೊಟ್ಟಿದ್ದರು. ನಾ ಮಾಡ್ತೀವಿ 3 ದಿವ್ಸನಾಗ ಬಂದ್ ಮಾಡಿಸ್ತೀನಿ, ಅದನ್ನು ಅವ್ರನ್ನ ಕರೆಸ್ತೀನಿ, ಮಾತಾಡ್ತೀನಿ ಅಂತೇಳಿ. ಕಳೆದ 3 ದಿವಸದಿಂದ ಪತ್ರಿಕೆದೊಳಗೆ ನೋಡಿದಾಗ ಅವಾಗ ತಹಶೀಲ್ದಾರ್ ಎಲ್ಲೆಲ್ಲಿ ಅದು ಪೈಪ್ಲೈನ್ ಹೋಗ್ತದೆ ಆ ತಹಶೀಲ್ದಾರ್ಗಳಿಗೆ ಹೇಳಿದ ನಂತರ ಪತ್ರಿಕೆ ಮುಖಾಂತರ ನಾವು ಕೇಳಕ್ಕೆ ಸಿಕ್ಕತ್ತೆ. ಅದನ್ನು ಇವತ್ತು ಅವ್ರನ್ನ ವಿಶ್ಲೇಷಣೆ ಕೇಳಿ ಇದೇ ರೀತಿಯಾದಂಥದ್ದನ್ನು ಮುಂದುವರೆದ್ರೆ ನಾವು ಬರ್ತಕ್ಕಂಥ 5ನೇ ತಾರೀಕು ಮುಂದಿನ ತಿಂಗಳು 5ನೇ ತಾರೀಕು ಮಾರ್ಚ್ 5ನೇ ತಾರೀಕು ನಾವು ಧರಣಿ ಮಾಡಬೇಕಾಗ್ತದೆ ರೀ. ಇದ್ರ ಬಗ್ಗೆ ತಾವು ಆಲೋಚನೆ ಮಾಡಂತ ಹೇಳಿ ಅವ್ರ ಜೊತೆಗೆ ಮಾತುಕತೆ ಮಾಡ್ಕೊಂಬಂದೀವಿ. ನಮ್ಗೆ ಅವರ ಒಂದು ಮಾತನ್ನು ಕೊನೆಗೆಲ್ಲ ಒಂದು ಸ್ವಲ್ಪ ಗದ್ದಲ ಆಯಿತು, ಅದು ಬೇರೆ ಇರಲದು. ಕೊನೆ ಒಂದು ಮಾತನ್ನು ನಾವು ಕೇಳಿದಾಗ ಅವ್ರು ಹೇಳಿದಾರೆ, ನಿಮಗೆ ನಾವು ಧರಣಿ ಕೂಡ್ರಾಕ ಚಾನ್ಸೇ ಕೊಡೋಂಗಿಲ್ಲ ಅಂಥೇಳಿ. ಭಾಳ ಹರ್ಷ ಅನಿಸ್ತು ನಮಗೆ, ಒಳ್ಳೆಯದು. ತಾವು ಯಾರ್ಯಾರ ಜೊತೆಗೆ ಮಾತಾಡಿದ್ದೀರಿ ಅದು ನಿಮಗೆ ಬಿಟ್ಟು ಕೊಡ್ದ, ತಾವು ಅದನ್ನು ಮಾಡೋಕ್ಕೆ ಕೊಡೋಂಗಿಲ್ಲ ಅಂತಕ್ಕಂಥದ್ದು ಹೇಳಿದರೆ ನಮ್ಗೆ ಸ್ವಾಗತ ಮಾಡ್ತೀವಿ. ಆ ಪ್ರಸಂಗ ಮಾಡೋ ಕೊಡೋಂಗಿಲ್ಲ, ನೀವು ಪ್ರಸಂಗ ಬರೋ ಕೊಡೋಂಗಿಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಒಳ್ಳೆಯದು. ಆದರೂ ಕೂಡ ಮಹಾನಗರ ಜನತೆ ಆಮೇಲೆ ರೈತಾಪಿ ವರ್ಗ ಅದರೊಳಗೆ ಹೆಚ್ಚಿನ ಜೊತ್ತಂದ್ರೆ ಚಿಕ್ಕೋಡಿ ತಾಲೂಕು, ಹುಕ್ಕೇರಿ ತಾಲೂಕು, ಗೋಕಾಕ್ ಮತ್ತು ರಾಯಬಾಗ್, ಆಮೇಲೆ ಬಿಜಾಪುರ, ಬಿಳಿಗಿ, ಜಮಖಂಡಿ ಈ ಭಾಗದ ರೈತರಿಗೂ ಕೂಡ ನಾವು ವಿನಂತಿ ಮಾಡ್ಕೊಳ್ಳಿ, ಈ ಬಗ್ಗೆ ಒಂದು ಸ್ವಲ್ಪ ತಾವು ಆಲೋಚನೆ ಮಾಡಬೇಕು. ಹಿಡಕಲ್ ಜಲಾಶಯದ ನೀರು ಇರ್ತಕ್ಕಂಥದ್ದು 51 TMC, ಡೆಡ್ ಸ್ಟಾಕ್ ಇಡ್ತಕ್ಕಂಥದ್ದು 5 TMC, ಅದ್ರ ಜೊತೆಗೆ 3 ರಿಂದ 4 TMC ಈಗಾಗಲೇ ಹೂಳು ತುಂಬದ 40 ವರ್ಷದೊಳಗೆ. ಸುಮಾರು ವರ್ಷಗಳ ಹಿಂದೆ ಅಲ್ಲಿ ನೀರು ಕಡಿಮೆ ಬಿದ್ದಿತ್ತು, ಅದು 7 TMC. ಇದನ್ನು ಹಿಡಿದ್ರೆ ಇವತ್ತಿಗೆ 21 TMC ನೀರಿಲ್ಲ. ವ್ಯಾಪ್ ಹೋಗೋದ ಮಾಡೋದ 21 TMC ಮೈನಸ್ ಮಾಡ್ಕೊಂಡು ನಡಿಬೇಕು ನಾವು. ಜಲಚರ ಪ್ರಾಣಿಗಳಿಗೆ ಮುಂದಿನ ವರ್ಷ ನೀರು ಮಳೆ ಆಗಲಿಲ್ಲ ಅಂತಂದ್ರೆ ಒಂದು 5 TMC ಡೆಡ್ ಸ್ಟಾಕ್ ಅಂತ ಇಡ್ತಾರೆ ಇವತ್ತು. ಇದನ್ನೆಲ್ಲ ಹಿಡಿದ್ರೆ 30 TMC. ನಾವು 3 ಜಿಲ್ಲೆದವ್ರು ನೀರು ತೊಗೊಳ್ತೀವಿ ಇವತ್ತು. ಆಲ್ರೆಡಿ ಹುಬ್ಬಳ್ಳಿ ಧಾರವಾಡಕ್ಕೆ ನೀರು ಅಲ್ಲಿ ಹೊಂಟಿದಾವೆ ಇವತ್ತು. ಅಲ್ಲಿ ನವಿಲ್ ತೀರ್ಥದಿಂದ ಅವ್ರು ಕುಡಿಯೋಕೆ ನೀರು ಸಾಕಷ್ಟು ಹೊಂಟೈತಿ. ಈಗ ನಮ್ಮದು ಯಾರ್ದು ಕೂಡ ಇಲ್ಲಿ ವಿರೋಧಿಲ್ಲ, ಅಲ್ಲಿ ಇಂಡಸ್ಟ್ರಿ ಬೆಳೀಲಿ, ಒಳ್ಳೇದಾಗಲಿ. ಅಲ್ಲಿರು ಸೋರ್ಸ್ ಆಫ್ ವಾಟರ್ ಬೇರೆ ಅಂದ್ರೆ ನೀರಿನ ವ್ಯವಸ್ಥೆಯನ್ನು ನೀವು ಬೇರೆ ಮಾಡಿಕೊಡ್ರಿ ಅಂತಕ್ಕಂಥದ್ದು ವಾದದ ನಮ್ಮದು. ನಾವೇನು ಅವರೇನು ಬೇರೆ ಬೇರೆ ರಾಜ್ಯದವರಲ್ಲ, ಕರ್ನಾಟಕದವ್ರು ಅದಾರ, ಅಲ್ಲೂ ಇಂಥವು ಮಾಡಿರಿ. ಏನು ನೀವು ಯಾರ್ಯಾರು ಇದಾವೆ ಎಲ್ಲ ಪಕ್ಷದ ಇವತ್ತು ಏನು ಪ್ರಮುಖರು MLAಗಳಿದಾರೆ, MLCಗಳಿದಾರೆ, ಇವತ್ತು MP ಗಳಿದಾರೆ, ಇವತ್ತು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರದಾರ, ತಾಲೂಕಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಅದ್ರ ಜೊತೆಗೆ ನೀರು ಬಳಕೆದಾರ ಸಂಘಗಳು ಸಹಿತ ಇಲ್ಲಿ ಸಾಕಷ್ಟು ಅದಾವೆ. ಇವತ್ತು ನೀವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಬೇಕು. ಇಲ್ಲಿಂದ ಒಂದು ಹನಿ ಸಹಿತ ನಾವು ನೀರು ಬೇರೆ ಕಡೆ ಒಯ್ಗೊಡಂಗಿಲ್ಲ ಅಂತಕ್ಕಂಥದ್ದು ಆಲೋಚನೆ ಮಾಡಬೇಕು. ನೀರಿನ ವ್ಯವಸ್ಥೆಯನ್ನು ಸರ್ಕಾರ ಇವತ್ತು ಕೇಂದ್ರ ಇರಲಿ ರಾಜ್ಯ ಇರಲಿ ಯಾವ ಸರ್ಕಾರ ಕಡೆ ನಾವು ಇವತ್ತು ಪಟ್ಟು ಮಾಡಾಕತ್ತಿಲ್ಲ, ಯಾರನ್ನೂ ದೋಷಿ ಮಾಡತ್ತಿಲ್ಲ. ಒಂದೇ ಖೇದ ಏನಂದ್ರೆ ನಾವು ಭಾಳಷ್ಟು MLAಗಳಿಗೆ ನಾನು ಮಾತಾಡಿದ್ದೇನೆ, ವೈಯಕ್ತಿಕವಾಗಿ ಮಾತಾಡಿದ್ದೇನೆ, ಪತ್ರ ಕೊಟ್ಟಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹಿತ ಪತ್ರ ಕೊಟ್ಟಿದ್ದೇನೆ, ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಅವರಿಗೆ
ಸಚಿವರಿಗೆ ಜಾರಕಿಹೊಳಿಗೂ ಕೂಡ ಇದನ್ನು ಪತ್ರ ಕೊಟ್ಟಿದ್ದೀನಿ. ಭಾಳಷ್ಟು ಮಂದಿ ಏನು ಹೇಳ್ತಾರೆ ಅದನ್ನು ನನಗೆ ಗೊತ್ತಿಲ್ಲ ಅಂತ. ಡಿ ಸಿ ಅವರು ಕೂಡ ಇವತ್ತೂ ಕೂಡ ಹೇಳ್ರಿ ಮಾತಾಡೋರು, ನಾವು ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ. ಜಾಕ್ವೆಲ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅದು. ಇಲ್ಲಿ ಹಿಡ್ಕಲ್ ಜಲಾಶಯದೊಳಗೆ ಜಾಕ್ವೆಲ್ ಪರ್ಮಿಷನ್ ಎಷ್ಟಕ್ಕೆ ತೊಗೊಂಡಿದ್ದಾರೆ ಅಂದ್ರೆ ಅರ್ಧ TMC ನೀರು ಎತ್ತೋ ಅಂತ ಅದನ್ನು ಅಲ್ಲಿ ಸಾಮರ್ಥ್ಯದ ಒಂದು ಪಂಪೌಸ್ ತಯಾರು ಮಾಡಾಕ್ತಾರೆ. ಹಂಗಾರೆ 51 TMC ನೀರು ತೊಗೊಂಡಾದ್ರೆ 100 ದಿವಸ ಸಾಲಂಗಿಲ್ಲ ಇವತ್ತು. ನಾಳೆ ಮಹಾನಗರಕ್ಕೆ ಇವತ್ತು ಕೂಡ ಮಹಾನಗರ ಬೆಳೆ ಆಗ್ತದೆ. ನಮ್ಮ ಜಿಲ್ಲೆಯೊಳಗೆ ಸಾಕಷ್ಟು ಇಂಡಸ್ಟ್ರಿ ಬೆಳೆ ಆಗ್ತವ. ಇಲ್ಲಿ ಇಂಡಸ್ಟ್ರಿ ಕೊಡ್ರಿ. ಆಮೇಲೆ ವಾಟರ್ ಆಫ್ ಸೋರ್ಸ್ ಇವತ್ತು ಚಿತ್ತವಾಡದವ್ರು ಇವತ್ತು ಮಹಾರಾಷ್ಟ್ರ ಸರ್ಕಾರದವರು ಇವತ್ತು ಮಹಾರಾಷ್ಟ್ರದ DC ಅವರಿಗೆ, ಕೋಲ್ಹಾಪುರ DC ಅವರಿಗೆ ಒಂದು ಪತ್ರ ಕಳಿಸಿದ್ದಾರೆ. ಇಲ್ಲಿ ಕರ್ನಾಟಕದ ಬೆಳಗಾವಿ DC ಅವ್ರ ಜೊತೆ ಮಾತಾಡ್ಕೊಂಡು ನಮಗೆ 2 TMC ಕೊಡುವಷ್ಟು ನೀರು ನಿಂತಿ ನಿಮ್ಮ ಪಾಲಿನ ಹಣ ತುಂಬ್ರಿ ಅಂತ ಹೇಳಿ ಆ ಸರ್ಕಾರಗಳು ಕೇಳಿ ಇವ್ರದ್ದು ಏನು ಇವತ್ತು ಅದು ನನ್ನ ಕಡೆನೂ ಪತ್ರ ಸಿಕ್ಕಿತ್ತು. ಮಾನ್ಯ ಜೋಶಿ ಅವರು ಅಂತಕ್ಕಂಥವ್ರು ತಾವು ವಕೀಲರಿಗೆ ಕೇಳಿದ್ದಾರೆ. ಅವ್ರ ಮುಖಾಂತರ ನಾವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಒಂದು ಪತ್ರ ಕೊಟ್ಟ ಈ ಹಿನ್ನೆಲೆ ತಾವು ಆಲೋಚನೆ ಮಾಡ್ಕೊರಿ. ಇದೇ ರೀತಿ ನಮ್ಮ ಗಡಿ ಭಾಗದೊಳಗೆ ಇವತ್ತು ಎಲ್ಲೆಲ್ಲಿ ಕ್ಯಾಚ್ಮೆಂಟ್ ಏರಿಯಾದಾಗ ನೀರು ಬರ್ತಕ್ಕಂಥದ್ದನ್ನು ನೀರು ಬಳಸ್ತಕ್ಕಂಥದ್ದನ್ನು ಬೆಣ್ಣೆ ಹಳ್ಳತ್ತದಾರೆ ಇವತ್ತು. ಎಲ್ಲಿ ನಮ್ಮ ಕಪ್ಪತ್ಕೂಟದ ಹತ್ರ ಅಲ್ಲಿಂದ ನೀರು ಬರ್ತಕ್ಕಂಥದ್ದು ನೀವು ಧಾರವಾಡಕ್ಕೆ ಉಪಯೋಗ ಮಾಡ್ಕೊಳ್ರಿ. ಬೇರೆ ಬೇರೆ ಮೂಲ ಸಾಕಷ್ಟು ಅದಾವ, ಉಪಯೋಗ ಮಾಡ್ಕೊಳ್ರಿ. ಕುಡಿ ನೀರಿನ ಬಗ್ಗೆ ಆಲ್ರೆಡಿ ಭಾಳ ವರ್ಷದಿಂದ ಇವತ್ತು ನಮ್ಮ ಜನ ಇವತ್ತು ಉತ್ತರ ಕರ್ನಾಟಕ ಜನ ಹೋರಾಟ ಮಾಡಾಕ್ತಾರೆ. ಅದ್ರ ಬಗ್ಗೆ ಆಲೋಚನೆ ಮಾಡಿರಿ. ಬಚಾವತ್ ಅವಾರ್ಡ್ ಪ್ರಕಾರ ಇವತ್ತಿಗೂ ಕರ್ನಾಟಕ ನೀರನ್ನು ಬಳಸ್ಕೊಂಡಿಲ್ಲ. ಇದು ಖೇದದ ಸಂಗತಿ. ಇವತ್ತು ಮಹಾರಾಷ್ಟ್ರ ಬಳಸ್ಕೊಂಡದ, ನಮ್ಮ ಮುಂದಿನ ರಾಜ್ಯಗಳೆಲ್ಲ ಬಳಸ್ಕೊಂಡವ. ತಮಗೆ ಒಂದು ವಿನಂತಿ ನಮ್ಮ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕೆ ಇವತ್ತು ಏನು ವಿನಂತಿ ಮಾಡ್ಕೊಳ್ಳೋದ್ರೆ, ತಮಿಳುನಾಡಿಗೆ ಇವತ್ತು ಅಲ್ಲಿ ಜನ ಸರ್ಕಾರ ಇವತ್ತು ನಮ್ಮ ಕನ್ನಂಬಾಡಿ ಅಣೆಕಟ್ಟದಿಂದ ನೀರನ್ನು ಯಾವ ರೀತಿ ಒಯ್ತಾರೆ, ಕೋರ್ಟ್ನಿಂದ ಆದೇಶ ತರಿಸಿ ಒಯ್ತಕ್ಕಂಥದ್ದನ್ನು ಏನಾರು ಇವ್ರಿಗೆ ನಿಲ್ಸೋಕ್ಕಾಗಿದೆ. ಇವತ್ತು ಆದೇಶ ಬಂದ ತಕ್ಷಣ ಇವತ್ತು ಬಿಡ್ತಾರೆ. ಅದೇ ರೀತಿ ನಮ್ಮ ಹಿಡ್ಕಲ್ ಜಲಾಶಯದ ನೀರು ಒಂದು ಸಲ ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಧಾರವಾಡಕ್ಕೆ ಹುಬ್ಳಿಗೆ ಏನಾರು ಹೋಯ್ತಂದ್ರೆ ಮುಂದಿನ ದಿವಸದೊಳಗೆ ಇದನ್ನು ನಿಲ್ಸಕ್ಕೆ ಯಾರಿಂದನೂ ಶಕ್ಕಿಲ್ಲ. ಅದಕ್ಕೆ ತಮ್ಮ ಮುಖಾಂತರ ಜನ ಎಚ್ಚರಿಕೊಳ್ಬೇಕು. ಜನ ಇವತ್ತು ಅದಕ್ಕೆ ಸಾಕಷ್ಟು ಅದಕ್ಕೆ ಈ ಹೋರಾಟಕ್ಕೆ ತಾವು ಏನು ನಮ್ಮ ನೀರು ನಮ್ಮ ಹಕ್ಕೇನು ಇವು ಮಾಡತ್ತಾರ. ಎಲ್ಲ ಸಂಘಟನೆಗಳು ಸಹಿತ ಇವತ್ತು ಒಗ್ಗಟ್ಟ ಇವತ್ತು ಈ ಬೆಳಗಾವಿ ನಗರದವ್ರು ಏನು ಮಾಡತ್ತಾರ, ಭಾಳ ಸ್ತುತಿವಾದಂಥ ಒಂದು ಕೆಲಸ ಮಾಡತ್ತಾರ. ಅದಕ್ಕೆ ತಾವೆಲ್ಲರೂ ಕೂಡ ಬೆಂಬಲ ಕೊಡಬೇಕು ಮತ್ತು ಇದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ತಮ್ಮ ಮುಖಾಂತರ ಇಡೀ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂಡು ನಮ್ಮ ಸಮಾಜಕ್ಕೂ ಕೂಡ ನಾನು ಈ ಮುಂದಿನ ಪೀಳಿಗೆಯ ಚಿಂತನೆ ಸಲುವಾಗಿ ಇವತ್ತು ನಾವು ವಿನಂತಿ ಮಾಡ್ಕೊತೀವಿ. ಈ ಆಂದೋಲನದೊಳಗೆ ತಾವು ಭಾಗ ತಗೋರಿ, ಇದನ್ನು ನಿಲ್ಲಿಸ್ರಿ, ಇದನ್ನು ಯಶಸ್ವಿ ಮಾಡೋಕ್ಕೆ ತಾವೆಲ್ಲರೂ ಸಹಕಾರಿ ಮಾಡೋಣ ಅಂತಕ್ಕಂಥ ವಿನಂತಿಯನ್ನು ನಾವು ಈ ಮುಖಾಂತರ ತಮ್ಮೆಲ್ಲರ ಮುಖಾಂತರ ನಾವು ಇವತ್ತು ಮಾಡ್ಕೊಳ್ತೀವಿ. ಮಾರ್ಚ್ 5